ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, SIT ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದರ ಬೆನ್ನಿಗೆ ದಳಪತಿಗಳಿಗೆ ಗೊತ್ತಿಲ್ವಾ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ? ಕುಟುಂಬದವರ ಸಂಪರ್ಕದಲ್ಲೂ ಇಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಈಗ ದಳಪತಿಗಳು ಜೊತೆಗೆ GT ದೇವೇಗೌಡರು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಕುರಿತು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಜ್ವಲ್ ರೇವಣ್ಣ ಯಾಕೆ ಹೋದ, ಎಲ್ಲಿಗೆ ಹೋದ, ನಮ್ಯಾರಿಗೂ ಕೂಡ ಗೊತ್ತಿಲ್ಲ, ಬರ್ತಾನ ಇಲ್ವಾ ಆ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇದ್ಯಾವುದು ನಮ್ಗೆ ಮಾಹಿತಿ ಇಲ್ಲ ಅಂತ ಸ್ವತಃ GT ದೇವೇಗೌಡರು ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ಪ್ರಜ್ವಲ್ಗೆ ಶಿಕ್ಷೆ ಆಗ್ಲಿ, ನಮ್ಮ ಪಕ್ಷದ ನಿಲುವು ಅದೇ. ಸರ್ಕಾರ ಪ್ರಜ್ವಲ್ರನ್ನ ಹುಡುಕಿ ತರಬೇಕು, ಅದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಹೊಣೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿದ ಬಳಿಕ GT ದೇವೇಗೌಡರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ವಿಚಾರ ಗೊತ್ತಿಲ್ಲ. 12 ಗಂಟೆಗೆ ಬರ್ತಾರೆ ಅನ್ನುವಂತಹ ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಟ್ರ್ಯಾಕ್ ಮಾಡಬೇಕು ಅವ್ರನ್ನ. ಈಗ ಮಾಡ್ತಾ ಇದ್ದಾರಲ್ಲ ಅವರೇ, 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರಲ್ಲಿ. ಯಾರಾದರೂ ಮನೆಯವರು ಇರಬಹುದು ಅಥವಾ ಪಕ್ಷದ ವತಿಯಿಂದ ಏನಾದರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸರ್? ಯಾವರ ಸಂಪರ್ಕ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ. ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಂತ HD ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, SIT ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದರ ಬೆನ್ನಿಗೆ ದಳಪತಿಗಳಿಗೆ ಗೊತ್ತಿಲ್ವಾ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ? ಕುಟುಂಬದವರ ಸಂಪರ್ಕದಲ್ಲೂ ಇಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಈಗ ದಳಪತಿಗಳು ಜೊತೆಗೆ GT ದೇವೇಗೌಡರು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಕುರಿತು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಜ್ವಲ್ ರೇವಣ್ಣ ಯಾಕೆ ಹೋದ, ಎಲ್ಲಿಗೆ ಹೋದ, ನಮ್ಯಾರಿಗೂ ಕೂಡ ಗೊತ್ತಿಲ್ಲ, ಬರ್ತಾನ ಇಲ್ವಾ ಆ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇದ್ಯಾವುದು ನಮ್ಗೆ ಮಾಹಿತಿ ಇಲ್ಲ ಅಂತ ಸ್ವತಃ GT ದೇವೇಗೌಡರು ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ಪ್ರಜ್ವಲ್ಗೆ ಶಿಕ್ಷೆ ಆಗ್ಲಿ, ನಮ್ಮ ಪಕ್ಷದ ನಿಲುವು ಅದೇ. ಸರ್ಕಾರ ಪ್ರಜ್ವಲ್ರನ್ನ ಹುಡುಕಿ ತರಬೇಕು, ಅದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಹೊಣೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿದ ಬಳಿಕ GT ದೇವೇಗೌಡರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ವಿಚಾರ ಗೊತ್ತಿಲ್ಲ. 12 ಗಂಟೆಗೆ ಬರ್ತಾರೆ ಅನ್ನುವಂತಹ ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಟ್ರ್ಯಾಕ್ ಮಾಡಬೇಕು ಅವ್ರನ್ನ. ಈಗ ಮಾಡ್ತಾ ಇದ್ದಾರಲ್ಲ ಅವರೇ, 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರಲ್ಲಿ. ಯಾರಾದರೂ ಮನೆಯವರು ಇರಬಹುದು ಅಥವಾ ಪಕ್ಷದ ವತಿಯಿಂದ ಏನಾದರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸರ್? ಯಾವರ ಸಂಪರ್ಕ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ. ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಂತ HD ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ